ಹಾಯ್ ಹಲೋ ನಮಸ್ಕಾರ. ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಕೆಎ ಮತ್ತು ಕೆಪಿಎಸ್ಸಿ ಕಡೆಯಿಂದ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಜಾಬನ್ನು ಪಡ್ಕೊಳ್ತಕ್ಕಂಥದ್ದು ನಿಜವಾದ ಸ್ವಾತಂತ್ರ್ಯ. ನಮ್ಮ ಬಾಸ್ ಹೇಳಿದ ಹಾಗೆ ಫೈನಾನ್ಷಿಯಲ್ ಫ್ರೀಡಮ್ ಇಸ್ ದಿ ರಿಯಲ್ ಫ್ರೀಡಮ್. ಸೊ ಈ ನಿಟ್ಟಿನಲ್ಲಿ ಜಾಬನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಒಂದು ಜಾಬ್ ಅಂತಕ್ಕಂಥದ್ದು ಅದು ಕೇವಲ ಒಬ್ಬ ವ್ಯಕ್ತಿಯ ಕನಸಲ್ಲ, ಅದು ಕುಟುಂಬದ ಕನಸು. ಈ ನಿಟ್ಟಿನಲ್ಲಿ ಪರೀಕ್ಷೆಗೆ ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂತಹ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಪ್ರೋಗ್ರಾಮ್ಗಳು ಶಾಂತಮಾರ್ಗ ಆ್ಯಪಲ್ಲಿ ಲಭ್ಯ ಇರುತ್ತೆ. ನಮ್ಮ ಜೊತೆ ಇದ್ದಾರೆ ಚೈತ್ರಾರವರಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೆ ಎದಲ್ಲಿ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡವರು. ಜೊತೆಗೆ ರೆಡ್ಡಿ ಪ್ರಕಾಶ್ ಅವರಿದ್ದಾರೆ. ಅವರು ಸಹ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದಂಥವ್ರು. ಸೊ ನಮ್ಮ ಒಂದು ತಂಡ ಅನೇಕ ಕೋರ್ಸ್ಗಳನ್ನು ಶಾಂತಮಾರ್ಗ ಆ್ಯಪಲ್ಲಿ ಅವೈಲೇಬಲ್ ಮಾಡಿದ್ದೇವೆ. ಸೊ ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಫ್ಲ್ಯಾಟ್ 50% ಡಿಸ್ಕೌಂಟ್ ಕೋರ್ಸ್ಗಳು ಲಭ್ಯ ಇರುತ್ತೆ. ಅಮೌಂಟಲ್ಲಿ 50 ಭಾಳಷ್ಟು ಜನ ಕೇಳ್ತಾ ಇದ್ರಿ ಡಿಸ್ಕೌಂಟ್ ಮಾಡಿ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಈ ಕೋರ್ಸ್ಗಳನ್ನು ನಾವು ಡಿಸ್ಕೌಂಟ್ ಮಾಡಿದ್ದೀವಿ. ಆಸಕ್ತರು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅವಶ್ಯಕತೆ ಇರುವವರು, ಓಕೆ, ಸೊ ಅವರು ಈ ಒಂದು ಅವಕಾಶವನ್ನು ಬಳಸ್ಕೋಬೇಕಾಗುತ್ತೆ. ಸೊ ಈ ಕುರಿತು ಚೈತ್ರಾರವರು ಒಂದೆರಡು ಮಾತಾಡ್ತಾರೆ. ಹಲೋ ಸ್ನೇಹಿತರೆ, ಹ್ಯಾಪಿ ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇಂಡಿಪೆಂಡೆನ್ಸ್ ಅನ್ನೋದು ಓನ್ಲಿ 1947 ಇಂಡಿಪೆಂಡೆನ್ಸೇ ಆಗಬಾರ್ದು. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಬೇಕು, ಮೆಂಟಲ್ ಇಂಡಿಪೆಂಡೆನ್ಸ್ ಆಗಬೇಕು, ನಿಮ್ಮ ಕುಟುಂಬಕ್ಕೆ ನೀವೇ ಫ್ರೀಡಮ್ನ ತಂದುಕೊಡ್ಬೇಕು. ಹಾಗಾಗಿ ಅದೆಲ್ಲ ಮಾಡಬೇಕು ಅಂತಂದರೆ ಒಂದು ಜಾಬ್ ಅನ್ನೋದು ಆಗಬೇಕು. ನಮ್ಮ ಗುರಿ ಏನಿದೆ ಅದನ್ನು ತಲುಪಬೇಕು ಅಂದರೆ ಕರೆಕ್ಟಾಗಿರುವಂತಹ ಒಂದು ಗೈಡೆನ್ಸ್ ಅನ್ನೋದು ಬೇಕು. ಗೈಡೆನ್ಸು ಬೇಕೋ, ನಿಮಗೆ ಅಕಸ್ಮಾತಾಗಿ ಬೇಸಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದೀರಾ ಅನ್ನೋದಾದರೆ ಕ್ಲಾಸಸ್ಸು ಬೇಕಾಗುತ್ತೆ. ಸೊ ಯಾರ್ಯಾರಿಗೆ ನೆಸೆಸಿಟಿ ಇದೆಯೋ, ತುಂಬ ಲೈಕ್ 10 ಮಾರ್ಕ್ಸು 12 ಮಾರ್ಕ್ಸಿಂದ ಜಾಬನ್ನ ಕಳ್ಕೊಳ್ತಿದ್ದೀರೋ ಅಂಥವ್ರಿಗೋಸ್ಕರ ಎಲ್ಲನೂ ನಾವು ಈಗ ಒಂದು ಕೋರ್ಸಸ್ನ ಲಾಂಚ್ ಮಾಡಿದ್ದೀವಿ. ತುಂಬ ಕೋರ್ಸಸ್ ಇದ್ದಾವೆ. ಕಂಪ್ಯೂಟರ್ ಸೈನ್ಸ್ ಕೋರ್ಸ್ನ ನಾನು ಲಾಂಚ್ ಮಾಡಿದ್ದೀನಿ. ನಾನು ಸರ್ ಜೊತೆ ಕೊಲಾಬರೇಟ್ ಆಗಿ ವಿ ಹ್ಯಾವ್ ಲಾಂಚ್ ದ ಕಂಪ್ಯೂಟರ್ ಸೈನ್ಸ್ ಕೋರ್ಸ್. ಅದರಲ್ಲಿ ನಾನು ತುಂಬ ಬೇಸಿಕ್ಸ್ ಅಂತ ಕವರ್ ಮಾಡೋದಿಲ್ಲ. ಬೇಸಿಕ್ಸ್ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸು ಏನು ಕೆ ಎ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವಾಗ ಕ್ವಶನ್ ಪೇಪರ್ಸಲ್ಲಿ, ಆ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ನ ಮಾತ್ರ ನಾನು ಕವರ್ ಮಾಡಿಕೊಡ್ತೀನಿ. ಸೊ ದಟ್ ನೀವು ಸ್ಕೋರ್ ಮಾಡೋ 13-14 ಮಾರ್ಕ್ಸ್ ಜೊತೆಗೆ ಇನ್ನೂ 15 ಮಾರ್ಕ್ಸು ನೀವು ಸ್ಕೋರ್ ಮಾಡುವಂತಹ ಸ್ಟ್ರೆಂತು ಕೆಪಾಸಿಟಿ ನಿಮಗೆ ಬರಬೇಕು. ಅದ್ರ ಮುಖಾಂತರ ನಿಮ್ಮ ಸ್ಕೋರ್ ಹೈ ಆಗಿ ಯು ಶುಡ್ ಡೆಫಿನೆಟ್ಲಿ ಗೆಟ್ ಅ ಜಾಬ್ ದಿಸ್ ಟೈಮ್. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ನೀವು ಬಂದು ನಮಗೆ ಸ್ವೀಟ್ ಕೊಟ್ಟು ನಮ್ಮ ಈ ಸಕ್ಸಸ್ಸಲ್ಲಿ ನಿಮ್ಮದು ಒಂದು ಅಳಿಲು ಸೇವೆ ಇತ್ತು ಅಂತ ನಮಗೆ ಹೇಳಿದ್ರೆ ನಮ್ಗೆ ಅದೇ ಖುಷಿ. ನಮಗಿನ್ನೇನು ನಾವು ನಿಮ್ಮ ಕಡೆಯಿಂದ ಬಯಸೋದಿಲ್ಲ. ಆ್ಯಂಡ್ ಹಾಗೆ ನಾನು ಎಲ್ಲ GS ಕೋರ್ಸಸ್ಗೂ ಸ್ಟಡಿ ವಿತ್ ಮೀ ಫಾರ್ KE ಅಂತ ಒಂದು ಸ್ಪೆಷಲ್ ಗೈಡೆನ್ಸ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದಕ್ಕೂ ಜಾಯಿನ್ ಆಗ್ಬೋದು. ಅಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಯಾವ ರೀತಿ HYT ಟಾಪಿಕ್ಸು ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ, ಅದೇ ರೀತಿ ಎಲ್ಲ ಸಬ್ಜೆಕ್ಟ್ಸ್ಗೂ ಕೂಡ ಸಹ HYT ಟಾಪಿಕ್ ವೈಸೇ ನಿಮಗೆ ಸ್ಟಡಿ ಹೋಗುತ್ತೆ. ಯಾವುದೇ ರೀತಿಯಾದಂತಹ ರೈಟಿಂಗ್ ಆ ಥರ ಇರೋದಿಲ್ಲ, ಓನ್ಲಿ ಸ್ಟಡೀಸ್ ಅಷ್ಟೇ ಇರುವಂಥದ್ದು. ಸೊ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಾಯಿನ್ ಟು ಮೈ ಕೋರ್ಸ್. And yes, thank you so much. Happy freedom. Yes, thank you for your speech, Chaitra ma'am, and thanks for handing over the mic, Shantappa sir. ಸರ್ ಹೇಳ್ದಂಗೆ, ಮ್ಯಾಮ್ ಹೇಳ್ದಂಗೆ, ಸರ್ ಹೇಳ್ದಂಗೆ, ಫ್ರೀಡಮ್ ಅಂತ ಅಂದರೆ ನಮಗೆ 1947 ಬಂದಿರುವಂತಹ ಇಂಡಿಯನ್ ಇಂಡಿಪೆಂಡೆನ್ಸ್ ಫ್ರೀಡಮ್ ಅಷ್ಟೇ ಅಲ್ಲ. ಇವತ್ತು 80 ಇಯರ್ಸ್ ಆಗಿದೆ. ಟುಡೇ ಆ್ಯಂಡ್ ಇನ್ ಅ ವೀಕ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ 80th ಇಯರ್ ಆಫ್ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ. ಬಟ್ ನಮಗೆ ಪರ್ಸ್ನಲ್ ಆಗಿ ಫ್ರೀಡಮ್ ಅಂತ ಅಂದರೆ ವಿ ಹ್ಯಾವ್ ಟು ಗೆಟ್ ಅ ಜಾಬ್. ಅದು ಗೌರ್ಮೆಂಟ್ ಜಾಬ್ ಆಗಿದ್ರೆ ದ ಪ್ರೆಸ್ಟೀಜ್, ದಿ ಎಫರ್ಟ್ಸ್ ಪುಟ್ ಇನ್, ಆ್ಯಂಡ್ ನಿಮಗೆ ಸೊಸೈಟಿಯಿಂದ ಬರುವಂತಹ ಗೌರವ ಯು ಕೆನಾಟ್ ಎಕ್ಸ್ಪೆಕ್ಟ್, ಆ್ಯಂಡ್ ದಟ್ಸ್ ಯುವರ್ ಡ್ರೀಮ್. ನೀವು ಪಾಸ್ ಆಗೋದು ಅದು ನನ್ನ ಡ್ರೀಮ್ ಆಗಿರುತ್ತೆ. ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಬ್ರ್ಯಾಂಡ್ ಆಗಿರೋ ಒಂದು ಪ್ರೋಗ್ರಾಮ್ ಅಂತ ಅಂದರೆ ಭೂವಿಜಯ ಪ್ರೋಗ್ರಾಮ್ ಫಾರ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿನೇಷನ್ 750. ಅದೇನಪ್ಪ, ಭೂಮಾಪಕಗೆ 750 ಪೋಸ್ಟ್ ರಿಲೀಸ್ ಮಾಡುವ KE ಅವ್ರದ್ದು ಪ್ರೋಗ್ರಾಮ್. ಸೊ ಆ KE ರಿಲೀಸ್ ಮಾಡಿದ ನೋಟಿಫಿಕೇಶನ್ ನಮ್ಮ ಕಡೆಯಿಂದ ದಿ ಬೆಸ್ಟ್ ಪ್ರೋಗ್ರಾಮ್ ಇನ್ ದ ಮಾರ್ಕೆಟ್ ಅವೈಲೇಬಲ್ ಇದೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಬೇಕು, ಅವಶ್ಯಕತೆ ಇದೆ ಅಂತ. ಅವ್ರಿಗೋಸ್ಕರ ಶಾಂತಪ್ಪ ಸರ್, ನಾನು, ಎಲ್ಲರೂ ಟೀಮ್ ಎಲ್ಲ ಡಿಸೈಡ್ ಮಾಡಿ
ಲಾಂಚ್ ಮಾಡಿರುವ ಈ ಒಂದು ಫ್ಲಾಟ್ 50% ಆಫರ್ ಫಾರ್ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್, ದಟ್ ಈಸ್ ಫ್ರೀಡಮ್ ಸೇಲ್ ಆಫರ್ನ ಯೂಸ್ ಮಾಡ್ಕೊಳ್ಳಿ. ಯುಟಿಲೈಸ್ ದಿಸ್. ಡೋಂಟ್ ಬಿ ಲೈಕ್ ಓಕೆ ದುಡ್ಡು ಕಡಿಮೆ ಆಗ್ತಿದೆ ಒಳ್ಳೇದು ಅದು ಇದು ಅಂತ. ದುಡ್ಡು ಕಡಿಮೆ ಆಗೋದು ದಟ್ ಈಸ್ ಇಂಪಾರ್ಟೆಂಟ್, ನೆಸಸರಿ, ಬಟ್ ಅಷ್ಟೇ ಸಿನ್ಸಿಯರ್ ಆಗಿ ಓದಬೇಕು. ಅಷ್ಟೇ ಸಿನ್ಸಿಯರ್ ಆಗಿ ಓದಿ ನೀವು ಕ್ಲಿಯರ್ ಮಾಡಬೇಕು. ನನ್ನ ಕಡೆಯಿಂದ ಏನೇ ಹೆಲ್ಪ್ ಬೇಕಿರಲಿ, ಐ ವೋಂಟ್ ಚಾರ್ಜ್ ಲೈಕ್ ಎನಿಥಿಂಗ್ ಫಾರ್ ಯು. ಬಟ್ ಅಂದರೆ ಪ್ರೋಗ್ರಾಮ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡೋದು ನಾನು ಏನು ಮಾಡಲ್ಲ. ಬಟ್ ಏನೇ ಕಷ್ಟ ಬಂದರೂ ಲೈಕ್ ಎನಿ ಡೌಟ್ ಎನಿಥಿಂಗ್ ರಿಗಾರ್ಡಿಂಗ್ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್, ಐ ವಿಲ್ ಆಲ್ವೇಸ್ ಬಿ ದಟ್. ಮಾರ್ನಿಂಗ್ 6:30 ಇಂದ ನೈಟ್ 11:30ವರೆಗೂ ಯು ಕ್ಯಾನ್ ಆಲ್ವೇಸ್ ಕಾಲ್ ಮೀ 9110690179. ಆ್ಯಂಡ್ ಐ ವಿಶ್ ನೀವು ಈ ಫ್ರೀಡಮ್ನ ಪಡಿತೀರಾ. ಯು ವಿಲ್ ಗೆಟ್ ಇನ್ ಟು ಅ ಗೌರ್ಮೆಂಟ್ ಸರ್ವಿಸ್ ಆಸ್ ಸೂನ್ ಆಸ್ ಪಾಸಿಬಲ್. ಆ್ಯಂಡ್ ಇದೇ ನನ್ನೊಂದು ದೊಡ್ಡ ವಿಷಯ ಆಗಿರುತ್ತೆ. ಐ ಹ್ಯಾವ್ ಗಾಟ್ ಇನ್ ಟು ಅ ಗೌರ್ಮೆಂಟ್ ಸರ್ವಿಸಸ್. ಐ ವಿಶ್ ಎವ್ರಿ ಒನ್ ಆಲ್ಸೋ ವಿಲ್ ಗೆಟ್ ಇನ್ ಟು ಗೌರ್ಮೆಂಟ್ ಸರ್ವಿಸಸ್. ಆ್ಯಂಡ್ ವಿತ್ ದಿಸ್ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಶಾಂತಪ್ಪ ಸರ್. ಎಸ್, ಇಲ್ಲೆಲ್ಲ ಈಗ ಕುಂತಿರ್ತಕ್ಕಂಥವ್ರು ಒಂದಲ್ಲ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿದವರು. ಸೊ ವಿ ಡೋಂಟ್ ಬಿಲೀವ್ ಇನ್ ಅಕಾಡೆಮಿಕ್ಸ್. ಸೊ ಚೈತ್ರ ಅವ್ರಿಗೂ ನಾನು ಭಾಳಷ್ಟು ಬರೀ ಹೇಳಿದ್ದೀನಿ. ಅವರು ಶಿ ಅಂಡರ್ಸ್ಟುಡ್ ಮೈ ವಿಷನ್. ವಿ ಡೋಂಟ್ ಬಿಲೀವ್ ಇನ್ ಅಕಾಡೆಮಿಕ್ಸ್ ಅಂದ್ರೆ ಪೇಜ್ ಟು ಪೇಜ್ ಓದಬೇಕು. ವಿ ಬಿಲೀವ್ ಇನ್ ಸೆಲೆಕ್ಟಿವ್ ರೀಡಿಂಗ್. ಸೊ ಕಂಪ್ಯೂಟರ್ ಅಂತಂದರೆ ನೀವು ಎಕ್ಸ್ಪರ್ಟು, ಚಾರ್ಲ್ಸ್ ಬ್ಯಾಬೇಜು ಅದು ಆಗೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಯೂಟರ್ ಹ್ಯಾಸ್ ಟು ಬಿ ಗೋ ಥ್ರೂ ಫ್ರಮ್ ಕೆ ಆ್ಯಂಗಲ್. ಫಾರ್ ಅಸ್ ಕೆ ಈಸ್ ಅವರ್ ಬಾಸ್. ಓಕೆ, so she is doing from that angle, and question paper is the key. And I have asked for, when she met after getting success, what is the main thing you have done ಅಂತ ಕೇಳಿದಾಗ, ಎಸ್ ಕ್ವಶನ್ ಪೇಪರ್ನ ಅವ್ರು PhD ಮಾಡಿದ್ದಾರೆ, ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದಾರೆ. ಸಿ ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು ಕೇವಲ ಪದಗಳಲ್ಲ, ಪದಗಳ ಹಿಂದಿನ ಅರ್ಥ, ಹಿನ್ನೆಲೆ, ಉದ್ದೇಶ. ಸೊ ಇನ್ ದ್ಯಾಟ್ ವೇ ವಿ ಆರ್ ಆಲ್ಸೋ ಮೂವಿಂಗ್. ಆ್ಯಂಡ್ ಈವನ್ ಲ್ಯಾಂಡ್ ಸರ್ವೆ ಕೋರ್ಸ್ ಆಲ್ಸೋ ಇದು ತುಂಬ ನೀವು ಅದಕ್ಕೆ ಮೊನ್ನೆ ಜಿಯೋಗ್ರಫಿ ಸ್ವಲ್ಪ ಏನೋ ಪ್ರಾಬ್ಲಮ್ ಮಾಡ್ತಿದ್ದೆ, ನಾನು ಹೇಳಿದೆ ವಿ ಹ್ಯಾವ್ ಚೇಂಜ್ ಇಟ್, ವಿ ಹ್ಯಾವ್ ಮೇಡ್ ಇಟ್. ಟೀಚಿಂಗ್ ಮೆಥಡನ್ನು ಚೇಂಜ್ ಮಾಡಿಬಿಟ್ಟಿವಿ. ಸುಮ್ಮನೆ ನೀನು ಬಂದು ಪಾಠ ಮಾಡ್ತಕ್ಕಂಥದ್ದು ಆ ಥರ ಅಲ್ಲ ಅಂತಂದಕ್ಕೆ. ಸೊ ದಿ ಫ್ಯಾಕಲ್ಟಿ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಡ್ರಮ್ಯಾಟಿಕಲಿ. ನೋಡಿ, ಅವರು ಕ್ವಶನ್ ಪೇಪರ್ ತೊಗೊಂಡು ಡಿಸ್ಕಷನ್ನು, ಟಾಪಿಕ್ಸ್ ಫಾಲೋಡ್ ಬೈ PYQs, ಟಾಪಿಕ್ಸ್ ಫಾಲೋಡ್ ಬೈ PYQs. PYQs ಇಸ್ ದಿ ಓನ್ಲಿ ವೇ. ಸೊ ಆದಮೇಲೆ ನಮ್ಮ ಥರನೇ ಭಾಳಷ್ಟು ಜನ ಮಾರ್ಕೆಟಲ್ಲಿದೆ. ಇಟ್ ಈಸ್ ನಾಟ್ ದಟ್ ಓನ್ಲಿ ಶಾಂತ ಮಾರ್ಗ ವಿಲ್ ಡೂ ದಿಸ್ ಟೈಪ್ ಆಫ್ ಥಿಂಗ್ಸ್. ಪ್ಲೀಸ್, ನಾನು ಹೇಳಿದ್ದೀನಿ, ಅವಶ್ಯಕತೆ ಇರಬೇಕು. ಓಕೆ, ಅಂಥವ್ರು ಮಾತ್ರ ತೊಗೊಳ್ಳಿ, ನಾವೆಲ್ಲರೂ ಬಂದು ತೊಗೊಳ್ಳಿ ಅಂತ ಹೇಳಲ್ಲ. ಬಿಕಾಸ್ ಐ ನೋ ದಿ ಡಿಫಿಕಲ್ಟಿ ಬಿಹೈಂಡ್ ಈಚ್ ಆ್ಯಂಡ್ ಎವರಿ ಪೆನ್ನಿ. ಓಕೆ, ಸೊ ಈಗ ಒಂದು KS ಗೈಡೆನ್ಸ್ ಪ್ರೋಗ್ರಾಮ್ ಅಂತಕ್ಕಂಥದ್ದು HYT ಪ್ರೋಗ್ರಾಮ್ ನಡೆಯುತ್ತೆ. ತದನಂತರದಲ್ಲಿ ನಾನು ಕರೆಂಟ್ ಅಫೇರ್ಸ್, KSಗೋಸ್ಕರ ಕರೆಂಟ್ ಅಫೇರ್ಸ್ ಪಾಠ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಹ್ಯಾವ್ ಕಮ್ ಅಪ್ ವಿತ್ ಅವರ್ ಓನ್ HYT ಮ್ಯಾಗ್ಝಿನ್. ಓಕೆ, ವಿ ಹ್ಯಾವ್ ಮೇಡ್ ಇಟ್ 60 pages. ನಮ್ಮ ರೂಲ್ಸು 40 pages ಇತ್ತು, ಸಮ್ಟೈಮ್ಸ್ 20 pages ಆ ಥರ ಆಗುತ್ತೆ. ಸೊ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋರ್ಸಸ್ ಪ್ಲಸ್ ಕೋರ್ಸ್ ಹ್ಯಾಂಡಲ್ಡ್ ಬೈ ಕಂಪ್ಯೂಟರ್ ಬೈ ಚೈತ್ರ ಮ್ಯಾಮ್ ಅಂತ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಲ್ಯಾಂಡ್ ಸರ್ವರ್ ಕೋರ್ಸ್ ಬೈ ನಮ್ಮ ರೆಡ್ಡಿ ಪ್ರಕಾಶ್ ಸರ್ ಅಂತ ಇರುತ್ತೆ. ಸೊ ಪ್ಲೀಸ್ ಥಿಂಕ್ ಆ್ಯಂಡ್ ಬೈ ದಿಸ್. ಓಕೆ, ವಿ ವಿಶ್ ಆಲ್ ದಿ ಬೆಸ್ಟ್. ಸೊ ನಮ್ಮ ಟೀಮ್ ಹೇಳಿದಾಗೆ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಸೊ ನೀವು ಅಧಿಕಾರಿಗಳಾಗಿ ಇಂಡಿಪೆಂಡೆನ್ಸ್ ಡೇಲಿ ಭಾಗವಹಿಸ್ಬೇಕಂತಕ್ಕಂಥದ್ದು ನಮ್ಮ ಭಾವ. ಆ್ಯಂಡ್ ಹ್ಯಾವ್ ಎ ವಿಷನ್. ಸೊ ಈ ಥರ ವಿಷನ್ ಯಾರಿಗೆ ಬರುತ್ತೆ ಅಂದರೆ ಓನ್ಲಿ ವಿಷನರೀಸ್ಗೆ ಮಾತ್ರ ಬರುತ್ತೆ. ಇಫ್ ಯು ಥಿಂಕ್ ದಿಸ್ ಈಸ್ ಎ ಜೋಕ್, ದೆನ್ ಯುವರ್ ಲೈಫ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಜೋಕ್. ಓಕೆ, ಸೊ ವಿ ವಿಶ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು. Bye.